ಸ್ನೇಹಿತರೆ ನಮಸ್ಕಾರ. ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ, ಎಮ್-ಜಿ ವಿಂಡರ್ಸ್ ಅಂದರೆ ಎಲೆಕ್ಟ್ರಿಕ್ ಕಾರುಗಳ ಬಂದು ಭಾಳನೇ ಪೈಪೋಟಿ ನಡೀತಾ ಇದೆ. ಈಗ ಎಮ್-ಜಿ ವಿಂಡರ್ಸ್ ಮತ್ತು ಟಾಟಾ ನೆಕ್ಸಾನ್ ಇದ್ರ ಮಧ್ಯದಲ್ಲಿ ಯಾವುದು ಬೆಸ್ಟು ಅಥವಾ ಇದ್ರ ಫೀಚರ್ಸ್ಗಳನ್ನ ತಿಳ್ಕೊತಾ ಹೋಗೋಣ. ಹೌದು, ಜನರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಇತ್ತೀಚೆಗೆ ಟಾಟಾದವರು ಸಹ ಎಲೆಕ್ಟ್ರಿಕ್ ವೆಹಿಕಲ್ ರೇಟನ್ನು ಕಡಿಮೆ ಮಾಡಿದ್ರು. ನಿಮಗೆ ಗೊತ್ತಿರ್ಬೋದು, ಮ್ಯಾಕ್ಸಿಮಮ್ 3,00,000ದವರೆಗೂ ಸಹ ಕಡಿಮೆ ಮಾಡಿದ್ದಾರೆ ಟಾಟಾ ನೆಕ್ಸಾನ್ದನ್ನು. ಹಾಗಿದ್ದಾಗ ಎಮ್-ಜಿ ವಿಂಡರ್ಸ್ ಅವರು ಸಹ ಮೊನ್ನೆ ಲಾಂಚ್ ಮಾಡಿದ್ದಾರೆ. ಈ ಎರಡೂ ವೆಹಿಕಲ್ಗಳಲ್ಲಿ ಯಾವ್ದು ತಗೋಬೇಕು ಅಂತ ಜನಗಳಿಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹಾಗೆಯೇ ಎಲೆಕ್ಟ್ರಿಕ್ ವೆಹಿಕಲ್ ತಗೋಬೇಕೋ ಐ-ಸಿ ಇಂಜಿನ್ ತಗೋಬೇಕೋ ಅನ್ನೋದು ಇನ್ನೂ ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ಎಮ್-ಜಿ ಕಂಪ್ನಿ ಈಗ ಲಾಂಚ್ ಮಾಡಿರೋಂಥ ವೆಹಿಕಲ್ ಯೂಶಲಿ ಈಗ ನಮಗೆ ಕನ್ಫ್ಯೂಷನ್ ಏನಪ್ಪ ಅಂದರೆ, ಈಗ ಎಮ್-ಜಿ ತಾಳೋದು, ಟಾಟಾ ನೆಕ್ಸಾನ್ ತಾಳೋದು, ಟಾಟಾ ನೆಕ್ಸಾನ್ ತಾಳೋದು, ಬೇರೆ ಯಾವ್ದು ತಾಳೋದು, ಇದೆಲ್ಲ ಕನ್ಫ್ಯೂಷನ್ ನಿಮಗೊಬ್ಬರಿಗೆ ಅಂತಲ್ಲ, ಎಲ್ರಿಗೂ ಇರುತ್ತೆ. ಅದಕ್ಕೋಸ್ಕರ ಕನ್ನಡದಲ್ಲಿ ನಿಮಗೋಸ್ಕರ ಒಂದು ಡೀಟೇಲ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ನು, ಪ್ರೈಸ್ ಲಿಸ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಭಾರತೀಯ ಮಾರ್ಕೆಟಲ್ಲಿ ನಾನು ಹೇಳ್ದಂಗೆ SAIC ಅಂತ ಒಂದು ದೊಡ್ಡ ಕಂಪ್ನಿ ಇದೆ. ಈ ಒಂದು ಕಂಪ್ನಿ ಬ್ರಿಟಿಷ್ ಬ್ರ್ಯಾಂಡ್ ಆಗಿರುವಂಥ ಎಮ್-ಜಿ ಕೂಡ ಒಂದಾಗಿದೆ. ಈಗ ಇತ್ತೀಚೆಗೆ ಎಮ್-ಜಿ ಅವ್ರನ್ನ ಜಿಂದಾಲ್ ಅವರು ಸ್ವಲ್ಪ ಪರ್ಚೇಸ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಹಾಗೆಯೇ ಚೈನಾದವರು ಓಡ್ತಾ ಇದೆ. ಅಂದರೆ SAIC ಅನ್ನೋದೊಂದು ದೊಡ್ಡ ಗ್ರೂಪ್ ಅದು. ಅದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಎಲ್ಲರೂ ಇದ್ದಾರೆ. ಚೈನಾ ಇದೆ, ಯುರೋಪ್ ಇದೆ, ಎಲ್ಲರೂ ಇದ್ದಾರೆ. ಆ SAIC ಕೆಳಗಡೆ ಫಿಯಟ್ ಇರ್ಬೋದು, ಮತ್ತೊಂದು ತುಂಬ ಇದೆ. ಈಗ ಎಮ್-ಜಿ ಬಗ್ಗೆ ಮಾತಾಡೋದಾದರೆ, ಎಮ್-ಜಿ ವಿಂಡರ್ಸ್ ಅಂತ ಏನು ಹೇಳ್ತಿದ್ದೀನಲ್ಲ, ಎಮ್-ಜಿ ವಿಂಡರ್ಸ್ EV 3 ಟ್ರಿಮ್ ಆಯ್ಕೆಗಳಲ್ಲಿ ಬರುತ್ತೆ. ಮತ್ತು ಈ ಒಂದು SUV ಬೆಲೆ 9,99,000ವರೆಗೆ ಪರಿಚಯ ಬೆಲೆ ಅಂತ ಏನು ಹೇಳ್ತೀವಿ ಅದು. ಅಂದರೆ ಬೇಸಿಕ್ ಪ್ರೈಸ್ ಅಥವಾ ಸ್ಟಾರ್ಟಿಂಗ್ ಪ್ರೈಸ್, ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಏನು ಹೇಳ್ತೀವಿ ಅದಾಗಿದೆ. ಸೊ ಈಗ ಇದ್ರ ಪ್ರೈಸ್ ಗೊತ್ತಾಯ್ತಲ್ವಾ. ಟಾಟಾ ನೆಕ್ಸಾನ್ ಪ್ರೈಸು ಏನು ಹೇಳ್ಬೋದು ಅಂದರೆ, ಟಾಟಾ ನೆಕ್ಸಾನ್ ಅವರು EVದು EV ಪ್ರೈಸ್ ಹೇಳ್ತಿರೋದು. ಎಕ್ಸ್ ಶೋರೂಮ್ ಪ್ರಕಾರ 12,49,000. ಇದು 14,50,000 ಇತ್ತು. ಬಟ್ ಇವಾಗ 2,00,000 ಕಡಿಮೆ ಮಾಡಿದ್ದಾರೆ. ಇಂದ 16,29,000ವರೆಗೂ ಇದೆ. ಈ ಡೈರೆಕ್ಟಾಗಿ ನೋಡಬೇಕು ಅಂದರೆ ಪ್ರೈಸನ್ನು ನೋಡಿದ್ರೆ ಎಮ್-ಜಿ ವಿಂಡರ್ಸೇ ಅಗ್ಗ ಅಂತ ಹೇಳ್ಬೋದು. ಅಂದರೆ ಕಡಿಮೆ ಪ್ರೈಸ್ ಅಂತ ಹೇಳ್ಬೋದು. ಬಟ್ ಅದಕ್ಕಿಂತ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಅತ್ಯಾಧಿಕ ಅಥವಾ ಹಲವಾರು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಪವರ್ ಟ್ರೈನ್ ಬಗ್ಗೆ ಮಾತಾಡೋದಾದರೆ, ಎಮ್-ಜಿ ವಿಂಡರ್ಸ್ದು EV 38 kWh ಅಂತ ಏನು ಹೇಳ್ತೀವಿ, ಕಿಲೋವ್ಯಾಟ್ ಅವರ್ ಅಂತ ಹೇಳ್ತೀವಿ ಅದು. ಹಾಗೆಯೇ ಇದರಲ್ಲಿ ಸಿಂಗಲ್ ಎಲೆಕ್ಟ್ರಿಕ್ ಮೋಟ್ರ್ ಬಂದ್ಬಿಟ್ಟು 134 BHP ಪವರು ಮ್ಯಾಕ್ಸಿಮಮ್ಮು, ಮತ್ತು 200 ಪೀಕ್ ಟಾರ್ಕನ್ನು ನ್ಯೂಟನ್ ಮೀಟ್ರು ಉತ್ಪಾದನೆ ಮಾಡುತ್ತೆ. ಮತ್ತು ಇದರ ಕಂಪ್ಲೀಟ್ ಮೈಲೇಜ್ ಬಂದು 331 ಕಿಲೋಮೀಟ್ರ್ ನೀಡುತ್ತೆ ಅಂತ ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ. ಸೊ ಇನ್ನು ಟಾಟಾ ನೆಕ್ಸಾನ್ ಬಗ್ಗೆ ಮಾತಾಡೋಕೆ ಹೋದರೆ 2 ಬ್ಯಾಟ್ರಿ ಪ್ಯಾಕ್ ಇರುತ್ತೆ. ಅದರಲ್ಲಿ ಒಂದು 30 kWh ಒಂದು ಬ್ಯಾಟ್ರಿ ಇರುತ್ತೆ. ಇದನ್ನು ಆಯ್ಕೆ ಮಾಡ್ಕೊಂಡವರಿಗೆ 129 PSI ಅಂದರೆ ಪವರ್ ಅಷ್ಟು ಸಿಗುತ್ತೆ, ಗರಿಷ್ಠ ಪವರ್ ಅಂತ ಏನು ಹೇಳ್ತೀನಿ ಅದು. ಹಾಗೆಯೇ 215 ನ್ಯೂಟನ್ ಮೀಟ್ರು ಪೀಕ್ ಟಾರ್ಕು ಈ ಒಂದು ಫಸ್ಟು ಇದರಲ್ಲಿರುತ್ತೆ. ಎರಡನೇದ್ರ ಬಗ್ಗೆ ಮಾತಾಡೋದಾದರೆ 40.5 kWh ಬಗ್ಗೆ ಕಿಲೋವ್ಯಾಟ್ ಅವರ್ ಇದೆ. ಇದರಲ್ಲಿ ಈ ಬ್ಯಾಟ್ರಿ ಯೂಸ್ ಮಾಡೋದಾದರೆ 144 ಅಂದರೆ 144 PSI ಪವರ್ ಬರುತ್ತೆ. ಹಾಗೆಯೇ 215 ಅಂದರೆ 215 ಪೀಕ್ ಟಾರ್ಕು ಉತ್ಪಾದನೆ ಮಾಡುತ್ತೆ. ಸೊ ಅಂದರೆ 2 ಬ್ಯಾಟ್ರಿ ಆಪ್ಷನ್ ಇವಾಗ ನಿಮಗೆ ಟಾಟಾ ನೆಕ್ಸಾನಲ್ಲಿ ಸಿಗುತ್ತೆ. ಹಾಗೆಯೇ ಎಮ್-ಜಿ ವಿಂಡರ್ಸ್ದು ಫೀಚರ್ಗಳ ಬಗ್ಗೆ ಮಾತಾಡೋದಾದರೆ 15.6 15.6 ಇಂಚಿಂದು ಟಚ್ ಸ್ಕ್ರೀನ್ ಇದೆ, ಇನ್ಫೋಟೈನ್ಮೆಂಟ್ ಇರುತ್ತೆ, ಸಿಸ್ಟಮ್ ಇದೆ, ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರುತ್ತೆ, ಆಂಬಿಯೆಂಟ್ ಲೈಟಿಂಗ್ ಇರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇರುತ್ತೆ. ಸೊ ಪೂರ್ತಿ ಡಿಜಿಟಲ್ ಕ್ಲಸ್ಟರ್ ಕೊಡ್ತಾ ಇದ್ದಾರಂತೆ ಈ ಒಂದು ಎಮ್-ಜಿ ವಿಂಡರ್ಸಲ್ಲಿ. ಮತ್ತು 15.6 ಇಂಚು ದೊಡ್ಡ ಸ್ಕ್ರೀನ್ ಅಂತ ಹೇಳ್ಬೋದು. ಯೂಶಲಿ ಜನರಲ್ಲ ನೋಡಿದ್ರೆ ಎಷ್ಟು 7 ಇಂಚು 10 ಇಂಚು ಆ ಥರ ಇರುತ್ತೆ. ಹಾಗೆಯೇ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಆಂಬಿಯೆಂಟ್ ಲೈಟಿಂಗು, ವೈರ್ಲೆಸ್ ಫೋನ್ ಚಾರ್ಜಿಂಗ್ ಇರಬೇಕು, ಕೀಲೆಸ್ ಎಂಟ್ರಿ ಮತ್ತು ಪುಷ್ ಬಟನ್ ಸ್ಟಾರ್ಟು ಸೇರಿದಂತೆ ಅನೇಕ ವೈಶಿಷ್ಟ್ಯತೆಗಳು ಈ ಒಂದು ಎಮ್-ಜಿ ಅಥವಾ ಎಮ್-ಜಿ ವಿಂಡರ್ಸ್ EVಲಿ ಸಿಗ್ತಾ ಇದೆ ಸ್ನೇಹಿತರೆ. ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ಒಂದು ದುಡ್ಡಲ್ಲಿ. ಅಂದರೆ ಈ ಒಂದು 10 ಲಕ್ಷದ ಒಳಗೆ ಮಾಡೆಲಲ್ಲಿ ಕಂಪ್ಲೀಟ್ ಪ್ಯಾಕೇಜು. ಇನ್ನು ಟಾಟಾ ನೆಕ್ಸಾನ್ ಬಗ್ಗೆ ಮಾತಾಡೋಕೆ ಹೋದರೆ 12.3 ಇಂಚಿಂದ ಟಚ್ ಸ್ಕ್ರೀನು, ಆಮೇಲೆ ಮತ್ತು ಇನ್ನೊಂದು 10.25 ಇಂಚಿಂದ ಫುಲ್ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಇರುತ್ತೆ. ಹಾಗೆಯೇ ಆ್ಯಪಲ್ ಕಾರ್ಪ್ಲೇ ಇರುತ್ತೆ.
ಸೊ ಇವರು ಸಹ ಆಲ್ಮೋಸ್ಟು ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಆಗಿಲ್ಲ. 9 ಇಂಚಸ್ಸು ಜೈನ್ ಸ್ಪೀಕರು, JBL ಸೌಂಡ್ ಸಿಸ್ಟಮ್ ಇದೆ, ಆಟೋ AC ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ವೆಂಟಿಲೇಟೆಡ್ ಫ್ರಂಟ್ ಸೀಟ್ಸ್ ಇದೆ, ವೈರ್ಲೆಸ್ ಫೋನ್ ಚಾರ್ಜಿಂಗ್ ಇದೆ, ಸನ್‌ರೂಫ್ ಇದೆ. ಹಾಗೆ ಇವ್ರದ್ದು ಸಹ ಹತ್ತಾರು ವಿನ್ಯಾಸ ಇದೆ. ನೀವು ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ.